ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಂಜೆ 8:30 ಆಗಿತ್ತು. ಶಾಪ್ನ ಕ್ಲೋಸ್ ಮಾಡ್ಕೊಂಡು ಬಂದಾಯಿತು. ಸೊ ಇದು ಕಂಟಿನ್ಯೂಸನ್ ವ್ಲಾಗ್ ಆಗಿರುತ್ತೆ. ಇದು ಶನಿವಾರ ನೈಟು ನಾನು ಅಡುಗೆ ಮಾಡ್ತಿರುವಂಥದ್ದನ್ನ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಬಾಯೆಲ್ಲ ಸ್ವಲ್ಪ ಯಾಕೋ ಕೆಟ್ಟಂಗಿತ್ತು. ನಾನು ಇವತ್ತು ನಮ್ಮ ಕಡೆ ಏನಂತೀವಿ ಅಂತಂದರೆ ಇದನ್ನ ಮೆಣಸಿನ್ಕಾಯಿ ಚಟ್ನಿ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಣಮೆಣ್ಸಿನ್ಕಾಯಲ್ಲಿ ಮಾಡುವಂತಹ ಚಟ್ನಿ ಆಗಿರುತ್ತೆ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾ ಇಂಟ್ರೆಸ್ಟಿಂಗ್ ಎಲ್ಲರೂ ಕೂಡ ನೋಡಿ. ಹಾಗೆಯೇ ಒಂದೇ ಒಂದು ಪುಟ್ಟದ ಲೈಕ್ ಕೊಡಿ. ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ. ಈಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಲ್ವಾ. ಸೊ ಏನು ಗೊತ್ತಾ, ಏನಿದು ಸೀರಿಯಲ್ ಆಗ್ತಾ ಇರೋರು ವ್ಲಾಗಿಗೆ ಬಂದುಬಿಟ್ರಲ್ಲ ಅಂತ ಅಂದ್ಕೊಬಿಡಿ. ಸೀರಿಯಲ್ನ ನೋಡಿ, ಸೀರಿಯಲೆಲ್ಲ 8:30 ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಇದು 11 ಗಂಟೆಗೆಲ್ಲ ಅಪ್ಲೋಡ್ ಮಾಡ್ತೀನಿ. ಡೈಲಿ ಟೈಮಿಂಗ್ಸ್ ಕೂಡ ಹೇಳಿಬಿಡ್ತೀನಿ. ಅದನ್ನು ನೋಡ್ತಾ ಹೋಗಿ ಆಯಿತಾ. ಈಗ ಬನ್ನಿ ಶುರು ಮಾಡೋಣ. ಇಲ್ಲಿ ಫಸ್ಟು ಮೆಣಸಿನ್ಕಾಯಿನ ನಾನೆಲ್ಲ ಹುರ್ಕೊಂಡಿದ್ದಾಯಿತು. ಮೆಣಸಿನ್ಕಾಯಿನ ತುಂಬ ಚೆನ್ನಾಗಿ ಹುರ್ಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣಸಿನ್ಕಾಯಿನ ತೊಗೊಂಡು ಹುರ್ಕೋಬೇಕು. ಹುರ್ಕೊಂಡಿದ್ದಾದಮೇಲೆ ಕರ್ಬೇವಿನ ಸೊಪ್ಪು, ಒಣಗಿರೋದು ಕರ್ಬೇವಿನ ಸೊಪ್ಪು ಇರುತ್ತಲ್ವ, ಅದನ್ನು ಹಾಕಿ ಸ್ವಲ್ಪ ನೀಟಾಗಿ ಬಿಸಿ ಮಾಡ್ಕೋಬೇಕು. ನೋಡಿ ಈ ಥರ ಬಿಸಿ ಮಾಡ್ಕೋಬೇಕು. ಆ ಬಾಣಲಿ ಹಾಕಿ ಅಷ್ಟೊಂದು ಕಪ್ಪಿದೆ ಅಂತ ಅಂದ್ಕೋಬೇಡಿ. ನಾನು ಇದನ್ನ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಸೊ ಬ್ಲ್ಯಾಕ್ ಕಲರ್ ಬುಕ್ ಮಾಡ್ಕೋಬೇಕಿತ್ತು. ಇದು ಕಲರಲ್ಲಿ ಬುಕ್ ಮಾಡ್ಕೊಂಡಿರೋದ್ರಿಂದ ಅದು ಕಲರ್ ಒಂಥರ ಆ ಥರ ಆಗೋಗ್ಬಿಟ್ಟಿದೆ. ಅದು ತಿಕ್ಕಿದ್ರೂ ಕೂಡ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಈ ಥರ ಹುರ್ಕೊಳ್ಳೋಕೆ ಇಟ್ಕೊಬಿಟ್ಟಿದ್ದೀನಿ ಅಷ್ಟೇ. ಮತ್ತು ಜೀರಿಗೆ ತೊಗೊಂಡಿದ್ದೀನಿ 1-2 ಸ್ಪೂನು. ನಾನು ಸುಮ್ಮನೆ ಕೈಯಲ್ಲೇ ಹಾಕ್ಕೊಂಡಿದ್ದೀನಿ ಅಳತೆಗೆ. ನಾನೆಲ್ಲ ಕೈಯಲ್ಲೇ ಹಾಕಿ ಮಾಡ್ತೀನಿ, ನನಗೆ ಅಭ್ಯಾಸ ಇದೆ. ಅದನ್ನು ಹುರಿದಿದ್ದಾದಮೇಲೆ ಒಣಕೊಬ್ಬರಿನ ತೊಗೊಂಡು ಅದನ್ನು ಸ್ವಲ್ಪ ತುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಣಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹುರ್ಕೊಂಡಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು ಒಣಮೆಣ್ಸಿನ್ಕಾಯಿ, ಅದ್ರ ಜೊತೆಗೆ ಮತ್ತು ಕರ್ಬೇವಿನ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ ಒಂದು ದೊಡ್ಡದು, ಒಂದು 15 ಎಸಳು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ. ಸೊ ಕಾಯಿ ತುರಿ ಇದಕ್ಕೆ, ಮತ್ತು ಜೀರಿಗೆ, ಇದನ್ನೆಲ್ಲ ಉಪ್ಪು ಎಲ್ಲ ಹಾಕ್ಕೋಬೇಕಾಗುತ್ತೆ. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಮುರಿಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಚಟ್ನಿನ ಮಾಡ್ಕೊಳ್ಳೋದು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಹುಣ್ಸೆಹಣ್ಣು ಮಾತ್ರ ಮಿಸ್ ಮಾಡೋಂಗೇ ಇಲ್ಲ. ಹುಣ್ಸೆಹಣ್ಣ ಜಾಸ್ತಿನೇ ಹಾಕಬೇಕು ಇದಕ್ಕೆ. ಏಕೆಂದರೆ ಹುಣ್ಸೆಹಣ್ಣು ಹಾಕಿಲ್ಲ ಅಂತಂದರೆ ಟೇಸ್ಟೇ ಇರೋಲ್ಲ ಅಂತಲೇ ಅರ್ಥ. ಮೆಣಸಿನ್ಕಾಯಿ ಚಟ್ನಿ ಹುಣ್ಸೆಹಣ್ಣು ಹಾಕಲೇಬೇಕಲ್ವ. ಇದು ನಮ್ಮ ಕಡೆ ಎಲ್ಲ ಗೊಡ್ಗಾರ ಅಂತಲೂ ಕರೀತಾರೆ, ಹಳ್ಳಿ ಕಡೆ ಎಲ್ಲನ. ಸೊ ಇದು ಮೆಣಸಿನ್ಕಾಯಿ ಖಾರ ಅಂತಲೂ ಹೇಳ್ಬೋದು. ಅಥವಾ ನಾವು ಇದನ್ನು ಏನಾದರೂ ನೀರಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕಿದರೆ ಬೆಲ್ಲದ ಗೊಜ್ಜು ಅಂತ ಕೂಡ ನಮ್ಮ ಕಡೆ ಹೇಳ್ತಾರೆ, ಹಳ್ಳಿ ಕಡೆ ಹೇಳೋಂಥದ್ದನ್ನ. ನಾವು ಸಿಟಿಲಿ ಬಂದರೂ ಕೂಡ ಏನು ಹಳ್ಳಿದು ಮರ್ಯಾದೆ ಬೇಡವಲ್ಲ, ಅದಕ್ಕೋಸ್ಕರ ಹೆಸರು ಇಟ್ಟಿದ್ದೀನಿ ಅಷ್ಟೇ. ನೋಡಿ, ನಾನು ಏನು ಹಳ್ಳೀಲಿ ಜೀವನ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಈಗ ಸಿಟಿ ಲೈಫು ಜೀವನ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಕೂಡ ಅಯ್ಯೋ ಸಿಟಿಲಿ ಏನಪ್ಪ ಆರಾಮಾಗಿರ್ತಾರೆ ಅಂತ ನೀವು ಅಂದ್ಕೋಬೋದು. ಸೊ ಸಿಟಿ ಲೈಫ್ ತುಂಬ ಕಷ್ಟ ಇದೆ. ಆ ಸಿಟಿಲಿ ನಾವು ನಮಗೆ ಬೇರೆ ಕೆಲಸನೂ ಮಾಡಿಕೊಂಡು ಮನೆ ಕೆಲಸ ಕೂಡ ಮಾಡ್ಕೋಬೇಕು. ಹಳ್ಳೀಲಿ ಆಗಲ್ಲ, ಅವರು ಆರಾಮಾಗಿರ್ತಾರೆ. ಹಳ್ಳೀಲೂ ಕಷ್ಟ, ಅವ್ರಿಗೂ ಕಷ್ಟ ಇದೆ, ಆರಾಮಂತ ಯಾರಿಗೂ ಇರೋದಿಲ್ಲ. ಸೊ ಹಳ್ಳಿ ಜನ ಹೇಳ್ತಿರ್ತಾರಲ್ವ, ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲ ಚಟ್ನಿನ ಹುಣಸೆಹಣ್ಣು ಹಾಕಿ ಎಲ್ಲ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದು ಆಯಿತು. ಸೊ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡಬೇಕು. ಒಂದು ಈರುಳ್ಳಿ, ಅದಕ್ಕೆ ಇನ್ನೇನು ಜಾಸ್ತಿ ಏನು ಬೇಡ, ಕರ್ಬೇವಿನ ಸೊಪ್ಪು, ಎಣ್ಣೆ ಸಾಸಿವೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಹಳ್ಳಿ ಬಗ್ಗೆ ಹೇಳ್ತಿದ್ನಲ್ವ, ಹಳ್ಳೀಲಿ ತುಂಬ ಚೆನ್ನಾಗೇ ದುಡಿತಾರೆ, ಮಾಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಬಿಸಿಲಲ್ಲಿ ಮಾಡೋ ಅಭ್ಯಾಸ ಇರುತ್ತೆ, ಮಾಡ್ತಾರೆ. ಸೊ ನಾನು ಕೂಡ ಎಲ್ಲ ಬಿಸಿಲಲ್ಲಿ ಕಷ್ಟಪಟ್ಟು ಬಂದಿರೋದು ನಾವು ಕೂಡ. ಸೊ ಈಗ ಹಳ್ಳಿಗೆ ಅಡ್ಜಸ್ಟ್ ಆಗಿದ್ದೀವಿ. ಮೊದಲೆಲ್ಲ ಈಗ ಸಿಟಿಗೆ ಅಡ್ಜಸ್ಟ್ ಆಗಿದ್ದೀವಿ ಅಷ್ಟೇ. ಹಳ್ಳಿ ಲೈಫ್ ಹೇಗಿರುತ್ತಂತ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಕಮೆಂಟ್ ಮಾಡಿಬಿಡಿ. ತಿರ್ಗಾ ಏನು ಅಡುಗೆ ಮಾಡೋದನ್ನೆಲ್ಲ ತೋರಿಸ್ಬೇಕಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನನಗೆ ಬೆಳಗ್ಗೆ 6 ಗಂಟೆಯಿಂದ ಶುರುವಾದರೆ ನನ್ನ ಕೆಲಸ ಒಂದೊಂದು ದಿನ 5 ಗಂಟೆಗೆ ಶುರುವಾಗುತ್ತೆ. ನಾನು ಮಲಗೋದೆ 12 ಗಂಟೆ ಮೇಲಾಗುತ್ತೆ. ಸೊ ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಎರಡು ಯೂಟ್ಯೂಬ್ ಚಾನಲ್ನ ಮೇಂಟೆನೆನ್ಸ್ ಮಾಡಿಕೊಂಡು, ಹಾಗೆಯೇ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಮೇಂಟೆನೆನ್ಸ್ ಮಾಡಿಕೊಂಡು, ಮತ್ತು ಸ್ಟಿಚಿಂಗ್ ಕೂಡ ಮಾಡ್ತಾಯಿದ್ದೀನಿ. ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀನಿ. ಶಾಪ್ನ ನೋಡಿಕೊಂಡು ಮನೆ ಒಂದು ಗೃಹಿಣಿಯಾಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ತುಂಬ ಕಷ್ಟಪಡ್ತಾ ಇರ್ತೀವಲ್ವ, ಅದೆಲ್ಲ ನಮ್ಮ ಹಳ್ಳಿ ಜನಗಳು ನೋಡ್ತಾ ಇರ್ಬೋದು, ನಮ್ಮ ಸ್ಟವ್ನು ಸಿಟಿ ಜನಗಳು ನೋಡ್ತಾ ಇರ್ಬೋದು ಈ ವಿಡಿಯೋನ. ಸೊ ಅವ್ರಿಗೆಲ್ಲ ಅರ್ಥ ಆಗಲಿ ಅನ್ನೋದಕ್ಕಿಂತ ನಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ಲೈಫ್ ಸ್ಟೈಲ್ ತೋರಿಸ್ಬೇಕಂತಲೇ ನಾನು ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ನನ್ನ ಚಾನಲ್ ಹೆಸರನ್ನ ಇಟ್ಟಿದ್ದು. ಸೊ ನಾನು ಮಧ್ಯದಲ್ಲಿ ಸೀರಿಯಲ್ ಕಂಟೆಂಟ್ನ ಹಾಕ್ತಾಯಿದ್ದೀನಿ. ಮಧ್ಯ ಅಂತ ಏನಿಲ್ಲ, ಈಗಲೂ ಕೂಡ ನಾನು ಸೀರಿಯಲ್ ಕಂಟೆಂಟ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡೋಣ ಯಾವುದು ಏನಾಗುತ್ತೆ ಅನ್ನೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಟೇಸ್ಟ್ ನೋಡೋಣ ಅಂಥೇಳಿ ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ
ಟೇಸ್ಟ್ ನೋಡಿದೆ, ನಿಜವಾಗೂ ಸಕ್ಕತ್ತಾಗಿತ್ತು. ಇದು ಅನ್ನಕ್ಕೂ ಮ್ಯಾಚ್ ಆಗುತ್ತೆ, ನಮಗೆ ಮುದ್ದೆಗೂ ಮ್ಯಾಚ್ ಆಗುತ್ತೆ. ನೋಡಿ, ನಾನು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ. ಅಷ್ಟು ಕೆಲಸನ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಮುದ್ದೆಗೆ ಒಂದು ಕಡೆ ಇಟ್ಕೊಂಡು ಚಟ್ನಿನೂ ರೆಡಿ ಮಾಡಿಕೊಂಡು ಪಾತ್ರೆಗಳಿದ್ದಾವೆ ಅವನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ. ಏಕೆ ಅಂದರೆ ಪಾತ್ರೆಗಳನ್ನ ಈಗಲೇ ಎಲ್ಲ ತೊಳೆದಿಟ್ಬಿಟ್ರೆ ನನಗೆ ಬೆಳಗ್ಗೆ ತುಂಬ ಅನುಕೂಲ ಆಗುತ್ತೆ. ನಾನು ಯಾವತ್ತೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ಸುಸ್ತಾಗಿದ್ರೂ ಪರವಾಗಿಲ್ಲ, ನೈಟ್ ನಾನು ಪಾತ್ರೆಗಳಿಟ್ಟು ಅಡುಗೆ ಮನೇಲಿ ಯಾವತ್ತೂ ಮಲಗೋದಿಲ್ಲ. ಯಾಕೆ ಅಂತಂದರೆ ಯಾರು ಕೂಡ ಪಾತ್ರೆಗಳನ್ನ ಒಂದು ವೇಳೆ ಅಡುಗೆ ಮನೇಲಿ ಬಿಟ್ಟಿದ್ರೆ, ಎಲ್ಲರೂ ಅಲ್ಲ, ಯಾರಾದರೂ ಅಡುಗೆ ಮನೇಲಿ ಬಿಟ್ಟು ಮಲಗಿ ಬಿಡು ಬೆಳಗ್ಗೆ ನಾವು ತೊಳ್ಕೊಳ್ಳೋಣ ಅಂತ ಅಂದ್ಕೊಳ್ಳೋರಿಗೆ. ಸೊ ಆ ರೀತಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಏಕೆ ಅಂದರೆ ಏನು ಗೊತ್ತಾ, ಪಾತ್ರೆಗಳನ್ನ ಬಿಟ್ಟರೆ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಮನೆಗೇನೋ ಲಕ್ಷ್ಮೀ ದೇವಿ ಬರ್ತಾಳಂತೆ, ಅದಕ್ಕೋಸ್ಕರ ಅಡುಗೆ ಮನೆ ಯಾವತ್ತೂ ಕ್ಲೀನಾಗಿರ್ಬೇಕಂತ ನನ್ನ ಒಂದು ಉದ್ದೇಶ. ನನಗೆ ದೊಡ್ಡವ್ರು ಹೇಳಿರೋದನ್ನ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ಚಟ್ನಿನೂ ಒಗ್ಗರಣೆ ಮಾಡಿ ಆಯಿತು. ಸೊ ಸೈಡ್ಗೆ ಇಟ್ಟು ಆಯಿತು, ಅದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು. ಇನ್ನು ಸಂಜೆ ಟೈಮ್ ನನಗೆ ಹಾಲು ಕುಡಿಯೋ ಅಭ್ಯಾಸ ಇದೆ, ಕಾಸ್ಕೊಂಡು ಯಾವಾಗಲೂ ಅರ್ಧ ಲೀಟ್ರ್ ಹಾಕಿಸ್ಕೊತೀನಿ ನಾನು. ಹಸುವಿನ ಹಾಲು ಸಾಕಾಗುತ್ತೆ ನಮ್ಗೆ ಅರ್ಧ ಲೀಟ್ರು. 2 ಟೈಮ್ ಟೀಗೆ. ಮೊಸರು ಮಾಡ್ಕೊಳ್ಳೋಂಗಿದ್ರೆ ಮೊಸರು ಮಾಡ್ಕೊಳ್ತೀನಿ, ಇಲ್ಲ ಅಂತಂದರೆ ಕಾಸ್ಕೊಂಡಾದರೂ ಕುಡಿದ್ಬಿಡ್ತೀನಿ. 2ರಲ್ಲಿ 1 ಮಾಡ್ತೀನಿ ಅಷ್ಟೇ. ಡೈಲಿ ಏನು ಮೊಸರು ಮಾಡೋಕ್ಕೆ ಹೋಗಲ್ಲ. ಇನ್ನು ಅದರಲ್ಲಿ ಏನಾದ್ರು ಸ್ವಲ್ಪ ಮೇಲೆ ಮೊಸರಿನ ಮೇಲೆ ಕೆನೆ ಇದ್ದರೆ ತೆಗೆದಿಟ್ಬಿಟ್ಟು ಅದನ್ನ ತುಪ್ಪ ಕೂಡ ಮಾಡ್ಕೊಳ್ತೀನಿ. ಅದನ್ನು ಯೂಸ್ ಮಾಡಿಲ್ಲ ಅಂದರೂ ದೀಪಕ್ಕೆ ಯೂಸ್ ಮಾಡ್ಕೊತೀನಿ ಅಷ್ಟೇ. ನಾವು ಬೇರೆ ಕಡೆ ಹಾಕಿಸ್ಕೊಳ್ತೀನಿ ನಾನು ತುಪ್ಪನೆಲ್ಲ ಯೂಸ್ ಮಾಡೋಕ್ಕೆ. ಸೊ ಇನ್ನು ಕರ್ಬೇವಿನ ಸೊಪ್ಪಿತ್ತು, ಅದನ್ನೆಲ್ಲ ಸೈಡಿಗಿಟ್ಟು ಇನ್ನು ಮುದ್ದೆನ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಾವು ಅಕ್ಕಿ ಹಾಕಿ ಮುದ್ದೆನ ಮಾಡೋದು, ನಮಗೆ ತುಂಬಾ ಇಷ್ಟ ಆಗುತ್ತೆ ಅಕ್ಕಿ ಹಾಕಿ ಮುದ್ದೆ ಮಾಡೋದು. ಇನ್ನು ಅಕ್ಕಿ ಹಾಕಿ ಒಂದು ಮುದ್ದೆ ಅಷ್ಟೇ ನಾನು ಮಾಡ್ಕೊಂಡಿದ್ದು. ಯಾಕೆ ಅಂತಂದರೆ ನಮ್ಮನೇಲಿ ಊಟ ಬೇಡ ಅಂದರು. ಅವರಿಗೆ ಮುದ್ದೆ ಅಂದರೆ ಬೇಡ ಅಂತಾರೆ ಅವರು, ರೈಸ್ ಆದರೆ ಓಕೆ ಅಂತಾರೆ. ರೈಸ್ ಮಾಡ್ತೀನಂದ್ರು ಬೇಡ ಅಂದರು. ಸರಿ ಬಿಡು ಅಂತೇಳಿ ನಾನೇ ಒಂದು ಮುದ್ದೆನ ನೀಟಾಗೆಲ್ಲ ತೊಳೆಸ್ಬಿಟ್ಟು, ನಾವು ತೊಳೆಸಿದ್ವಿ ಅಂತೀವಿ ಹಳ್ಳಿ ಕಡೆ ಎಲ್ಲ, ಅದನ್ನೇ ಭಾಷೆ ಉಪಯೋಗಿಸ್ತೀನಿ. ಮತ್ತು ಏನು ತೊಳೆಸಿದ್ರಂತೆ ಅಂತ ಕೇಳಕ್ಕೆ ಹೋಗಬೇಡಿ. ಸೊ ಚಟ್ನಿನ ಹಾಕ್ಕೊಂಡು ಇನ್ನು ಊಟನ ಕೂಡ ನಾನು ಮಾಡ್ತಾಯಿದ್ದೀನಿ. ಇನ್ನು ಊಟ ಮಾಡಲೇಬೇಕು, ಅಲ್ಲೇ 8:30 9 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಈರುಳ್ಳಿ ಹಾಕಬೇಕಾದ ಕಸೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನಾನು ಈರುಳ್ಳಿ ಸ್ವಲ್ಪ ಯೂಸ್ ಜಾಸ್ತಿ ಮಾಡೋದು, ಏಕೆಂದರೆ ಈರುಳ್ಳಿ ಯೂಸ್ ಮಾಡೋದ್ರಿಂದ ಹೀಟ್ ಇರೋರಿಗೆ ಮತ್ತು ಕೋಲ್ಡ್ ಇರೋರಿಗೆ ಎರಡೂ ಮೇಂಟೆನೆನ್ಸ್ ಆಗ್ತೈತೆ. ಅದಕ್ಕೋಸ್ಕರ ಇನ್ನು ಹಾಲು ಕೂಡ ಕುಡಿದೆ, ಇನ್ನು ಮಲ್ಕೊಂಡಿದ್ದು ಆಯಿತು. ಇನ್ನು ಇದು ಶನಿವಾರದ್ದು ಸಂಜೆದೆ ವಿಡಿಯೋ ಜೊತೆಗೆ ಇದು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಕೂಡ ರೆಡಿ ಆದೆ, ಇನ್ನು ತಿಂಡಿನ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಇವಾಗ ಟೈಮ್ ಬಂದುಬಿಟ್ಟು 11:25 ಆಗೈತೆ. ನಾನು ಇನ್ನೂ ತಿಂಡಿ ತಿಂದಿಲ್ಲ. ಯಾಕೆ ಅಂತಂದರೆ ನನಗೆ ಕೆಲಸಗಳು ತುಂಬ ಇರುತ್ತೆ. ಇಷ್ಟೊತ್ತಿನವರೆಗೂ ಬರೀ ಯೂಟ್ಯೂಬ್ಗೆ ವಿಡಿಯೋ ಹಾಕಿದ್ದಾಯಿತು, ರಾತ್ರಿ 12 ಗಂಟೆವರೆಗೂ ವಿಡಿಯೋಗಳು ಎಡಿಟ್ ಮಾಡಿ ಇಟ್ಕೊಂಡ್ರು ಕೂಡ. ಸೊ ನಾನು ಸೀರಿಯಲ್ ಹಾಕೋದ್ರಿಂದ ಒಂದು 2 ಚಾನಲ್ಗೆ, ಸೊ ಅದನ್ನು ಮಾಡೋ ಕೆಲಸ ತುಂಬ ಇರುತ್ತೆ. ಅದನ್ನೆಲ್ಲ ಎಡಿಟ್ ಮಾಡ್ಕೊಂಡಿದ್ದಾಯಿತು, ಹಾಕಿದ್ದು ಆಯಿತು. ಈಗ ನಾನು ಶಾಪಿಗೆ ಹೋಗಬೇಕು. ತಿಂಡಿ ತಿಂದ್ಕೊಂಡು ಫಸ್ಟು ಶಾಪಿಗೆ ಹೋಗ್ತೀನಿ. ಆಲ್ರೆಡಿ ಶಾಪ್ ಓಪನ್ ಇದೆ ನೋಡಿ. ಈ ರೀತಿ ಕ್ಯಾಮ್ರಾ ನೋಡಿಕೊಂಡು ಮೊಬೈಲಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಏಕೆಂದರೆ ಅಂಗಡಿ ಮನೆ ಎರಡೂ ಒಂದೇ ಹತ್ರ ಇರೋದ್ರಿಂದ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಕೆಲಸ. ಸೊ ಈಗ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಎಲ್ಲ ಕಸ ಹೊಡೆದ್ಬಿಟ್ಟು ಇನ್ನು ಏನೈತೆ ಅದು ಮುಗಿಸ್ಕೊಂಡು ಮನೇಲಿ ಇಟ್ಕೊಂಡಿದ್ದೀನಿ ಮಿಷನ್ನ. ನಾನು ಟೈಲರು ವಿತ್ ಅದನ್ನು ಮಾಡ್ತಾಯಿದ್ದೀನಿ ನಾನು. ಇನ್ನು ಬ್ಲೌಸ್ ಸ್ಟಿಚಸ್ ಮಾಡೋದೆಲ್ಲ ತುಂಬ ಇದೆ. ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಒಂದು 25 ಪೀಸ್ನ ಬ್ಲೌಸ್ನ ಕೊಡಬೇಕು ಕಸ್ಟಮರ್ಗಳಿಗೆ. ಗೊತ್ತಿಲ್ಲ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು. ವಿಡಿಯೋ ಕೆಲಸ ಒಂದು ಕಡೆ, ಯೂಟ್ಯೂಬ್ ಚಾನಲ್ 2 ಚಾನಲ್ಗೆ ವಿಡಿಯೋಗಳು ಹಾಕಬೇಕು. ಇನ್ನು ಇನ್ಸ್ಟಾಗ್ರಾಮ್ಗೆ ವಿಡಿಯೋನೇ ಹಾಕಿಲ್ಲ. ನಿನ್ನೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಸೊ ಹಾಕಿಲ್ಲ ಇನ್ನು ನಾನು. ಅದನ್ನು ಈಗ ಅಪ್ಲೋಡ್ ಮಾಡಬೇಕು. ಮತ್ತು ಶಾರ್ಟ್ಸ್ಗೂ, ಯೂಟ್ಯೂಬ್ ಶಾರ್ಟ್ಸ್ಗೂ ಕೂಡ ವಿಡಿಯೋನ ಹಾಕಬೇಕು. ಈ ರೀತಿ ನನ್ನ ಒಂದು ಲೈಫ್ ಸ್ಟೈಲ್ ಇರುತ್ತೆ. ನಿಜವಾಗೂ ಮೆಂಟಲಿ ಟಾರ್ಚರ್ ಆಗೋಗಿದೆ ಕೆಲಸ. ದೇವ್ರ ಹತ್ರ, ದೇವರೇ ಕೆಲಸ ಕೊಡಪ್ಪ ನನಗೆ ಚೆನ್ನಾಗಿ ಅಂತ ಕೇಳಿದ್ದಕ್ಕೆ ಇಷ್ಟೊಂದು ಬ್ಯುಸಿ ಇಲ್ದಂಗೆ ಕೆಲಸ ಕೊಟ್ಬಿಟ್ಟಿದ್ದಾನೆ. ಖಂಡಿತ ನನಗಂತೂ ತುಂಬಾ ಸುಸ್ತಾಗ್ತಿದೆ. ಏಕೆಂದರೆ 2 ಯೂಟ್ಯೂಬ್ ಚಾನಲ್ನ ಮೇಂಟೆನೆನ್ಸ್ ಮಾಡಿಕೊಂಡು, ಸೊ ಒಂದು ಇನ್ಸ್ಟಾಗ್ರಾಮು, ಇನ್ನೊಂದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಅದಕ್ಕೆ ಡೈಲಿ ವ್ಲಾಗ್ಸ್ ಹಾಕ್ಕೊಳ್ತೀನಿ, ಇದಕ್ಕೆ ಸೀರಿಯಲ್ ಕಂಟೆಂಟ್ನ ಹಾಕ್ಕೊಳ್ತೀನಿ. ಸೊ ಈ ರೀತಿ ನನ್ನ ಜೀವನದ ಒಂದು ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಮತ್ತು ಮನೆ ಕೆಲಸ, ಅಂಗಡಿ, ಕಸ್ಟಮರ್ಗಳು ಬರ್ತಾರೆ, ಇಲ್ಲಿ ಬಟ್ಟೆ ಹೊಲಿತಾ ಇರ್ತೀನಿ, ಅಲ್ಲಿ ಕಸ್ಟಮರ್ ಕಾಲ್ ಮಾಡ್ತಾರೆ, ವಿಡಿಯೋದಲ್ಲಿ ನೋಡ್ತಾ ಇರ್ತೀನಲ್ವ, ಸೊ ನಾನು ಹೋಗಿಬಿಡ್ತೀನಿ. ಸೊ ಇವತ್ತಿನ ದಿನ ಇಷ್ಟು ಕೆಲಸಗಳಿದೆ, ಎಲ್ಲ ತೋರಿಸ್ತಾ ಹೋಗ್ತೀನಿ. ಬ್ಲೌಸ್ ಸ್ಟಿಚ್ ಕೂಡ ನಾನೇ ಮಾಡ್ತೀನಲ್ವ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನನಗೇನೋ ಗೊತ್ತಿಲ್ಲ, ಎಲ್ಲ ಕೆಲಸನೂ ಕಲ್ತಿದ್ದೀನಿ. ಆ ಬ್ಲೌಸ್ ಸ್ಟಿಚ್ ಮಾಡೋದು ನಾನು ಸುಮಾರು ವರ್ಷದಿಂದನೇ ಕಲ್ತ್ಬಿಟ್ಟಿದ್ದೀನಿ ಬಿಡಿ. ನಾನು ವಿತ್ ಟೈಲರ್ ಆ್ಯಕ್ಚುಲಿ. ನಾನೀಗ ಬಟ್ಟೆ ಮಾರಕ್ಕೆ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಅದರಲ್ಲಿ ಹಂಗೇನೆ ಸೀರೆ ತೊಗೊಳ್ತಾರೆ ಕಸ್ಟಮರ್, ಹಾಗೆ ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾರೆ. ಸ್ವಲ್ಪ ದಿನ ಬಿಟ್ಟಿದೆ, ಒಂದು
ಒಂದು ವರ್ಷ ಬಿಟ್ಟಿದೆ ಅಷ್ಟೇ. ಈಗ ಮತ್ತೆ ಕಸ್ಟಮರೆಲ್ಲ ರಿಕ್ವೆಸ್ಟ್, ನೀವು ಸ್ಟಿಚ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಸ್ಟಿಚ್ ಮಾಡ್ತಾಯಿದ್ದೀನಿ ಎಲ್ಲರದು ಬ್ಲೌಸಸ್ಸು. ನಾನು ಇನ್ಸ್ಟಾಗ್ರಾಮಿಗೆ ಕೂಡ ಹಾಕಿರ್ತೀನಿ. ಡಿಸೈನ್ಸ್ನ ನೋಡಬೇಕಂದ್ರೆ ವೈಭವಿ ಟ್ರೆಂಡ್ಸ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ನಮಗೆ ಎಲ್ಲ ಅಪ್ಡೇಟ್ಸು ಸಿಗುತ್ತೆ. ಸೊ ಈಗ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದು ಶನಿವಾರದ ಸಂಜೆ ವಿಡಿಯೋದ ಜೊತೆಗೇ ಕಂಟಿನ್ಯೂಸ್ ಆಗಿ ಸಂಡೇ ಮಾಡ್ತಾಯಿದ್ದೀನಿ ಅಷ್ಟೇ. ತಿಂಡಿ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾಯಿತು. ಚಪಾತಿ ಮಾಡಿದ್ದೀನಿ, ಇವತ್ತು ಮೊಟ್ಟೆ ಪಲ್ಯ ಮಾಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಇನ್ನು ನಾನ್ ವೆಜ್ ಎಲ್ಲ ಏನು ಬೇಡ ಅಂತೇಳಿ ಅಷ್ಟೇ ಮಾಡ್ಕೊಂಡಿದ್ದಾಯಿತು. ಈಗ ತಿಂದ್ಬಿಟ್ಟು ಶಾಪಿಗೆ ಹೋಗ್ತೀನಿ, ಎಲ್ಲ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡ್ತೀನಿ. ಇನ್ನು ತಿಂಡಿ ಮುಗಿಸಿದ್ದಾಯಿತು, ಶಾಪಿಗೆ ಹೋಗ್ತಾ ಇದ್ದೀನಿ. ನೋಡಿ, ಹೊರಗಡೆ ನಮ್ಮ ಮನೆ ಮುಂದೆ ಎಷ್ಟೊಂದು ಬಟ್ಟೆಗಳೆಲ್ಲ ಹಾರಾಕಿದ್ದೀನಿ. ಇದನ್ನೆಲ್ಲ ತೊಗೊಂಡ್ಬಿಟ್ಟು ಮಡ್ಚಿಡಬೇಕು, ಸಂಜೆ ಮಾಡೋಣ ಅಂತೇಳಿ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಟೈಮ್ ಸಾಕಾಗ್ತಿಲ್ಲ ನನಗೆ. ಬಟ್ಟೆ ಒಣಗಾಕೋದು ತೊಗೊಂಡು ಮಡ್ಚಿಕ್ಕೋದೆಲ್ಲ ನೈಟ್ ಟೈಮೇನೆ. ಯಾಕೆ ಅಂತಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀನಿ, ಹಾರಾಕೋಗ್ಬಿಡ್ತೀನಿ. ಮನೆ ಮುಂದೆನೇ ಹಾರಾಕೋಗ್ಬಿಡ್ತೀನಿ. ನಾನು ಮೇಲಕ್ಕೆಲ್ಲ ಹೋಗೋದಿಲ್ಲ. ಫ್ಲೋರ್ ಮೇಲೆ ತುಂಬ ಚೆನ್ನಾಗಿ ಹಾರಾಕೋಕ್ಕೆಲ್ಲ ಮಾಡಿದ್ದಾರೆ ನಮ್ಮ ಓನರು. ಆದರೆ ನನಗೆ ಮೇಲೆ ಹೋಗೋಕ್ಕಷ್ಟು ಟೈಮ್ ಇಲ್ಲ. ಸೊ ಇನ್ನು ನಮ್ಮ ಶಾಪಿಗೆ ನೋಡಿ, ನಮ್ಮ ಮನೆ ತಗಳಿಂದ ಹೋಗ್ತಾ ಇದ್ದೀನಿ. ನಮ್ಮದು ಕೆಳಗಡೆನೇ ಮನೆ ಇರೋದು, ಪಕ್ಕದಲ್ಲೇ ಶಾಪ್ ಇದೆ. ಸೊ ಏನಂದರೆ ಈ ಕಡೆ ಮನೆ ಇದೆ, ಪಕ್ಕದಲ್ಲಿ ಶಾಪ್ ಇದೆ ಅಷ್ಟೇನೆ. ನಮ್ಮದು ಇದು ಶಾಪ್ ನೋಡಿ, ಡಬಲ್ ಡೋರ್ ಶಾಪ್ ಆಗಿರುತ್ತೆ ಆ್ಯಕ್ಚುಲಿ. ಎಲ್ಲ ಸ್ವಲ್ಪ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನಾನು ಆಲ್ರೆಡಿ ಮುಂಚೆನೇ. ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಶಾಪಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಒಂದು ಬೋರ್ಡ್ನ ಹಾಕ್ಸಿದ್ದೀನಿ. ಸೊ ಹಾಗೇ ಒಂದು ದೊಡ್ಡ ಬೋರ್ಡ್ ಕೂಡ ಮೇಲೆ ಹಾಕ್ಸಿದ್ದೀನಿ, ವೈಭವಿ ಟ್ರೆಂಡ್ಸ್ ಅಂತ. ಮತ್ತು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ಲು ಎಲ್ಲ ಹಾಕಿದ್ದೀನಿ ನೋಡಿ. ಮತ್ತು ನಂಬರ್ಗಳು ಕೂಡ ಹಾಕಿದ್ದೀನಿ. ಸೊ ಇನ್ನೊಂದು ಲೈಟಿಂಗ್ಸ್ ಬೋರ್ಡ್ನ ಮೇಲೆ ಇಡಿಸಿದ್ದೀವಿ ಇದನ್ನು. ಯಾಕೆ ಅಂತಂದರೆ ಒಂದು ಬೋರ್ಡ್ ಇರಬೇಕು ಅಂತೇಳಿ. ಇದು ಲೈಟಿಂಗ್ಸ್ ಬೋರ್ಡು ಸೀದಾ ಮೇನ್ ರೋಡ್ಗೆ ಕಾಣಿಸುತ್ತೆ. ಆ್ಯಕ್ಚುಲಿ ನಮ್ಮದು ಒಂಚೂರು ಒಳಗಡೆ ಆಯಿತು ಶಾಪ್, ಹಾಗಾಗಿ. ಸೊ ಇನ್ನು ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಇದೆಲ್ಲ ಬ್ಲೌಸು ಒಬ್ಬರದೇ ಸ್ಟಿಚ್ ಮಾಡಬೇಕಾಗಿದೆ. ನಾನು ಇದನ್ನು 9ನೇ ತಾರೀಕೆಲ್ಲ ಕೊಡಬೇಕು ಅವ್ರಿಗೆ. ಈ ಬ್ಲೌಸ್ ಬಂದುಬಿಟ್ಟು 13 ಬ್ಲೌಸ್ ಇದೆ. ಸೊ ಅದನ್ನು ಹೇಗೆ ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ಶಾಪಲ್ಲಿ ಇಷ್ಟೆಲ್ಲ ಸಿಗ್ತಾ ಇದೆ. ಸೊ ಇದೆಲ್ಲ ನಮ್ಮದೇ ಶಾಪ್ ಆಗಿರುತ್ತೆ. ನಮ್ದು ಇಷ್ಟೇ ಶಾಪ್ ಇರೋದು, ಡಬಲ್ ಡೋರ್ ಆಗಿರುತ್ತೆ. ಇಲ್ಲೊಂದು ಫೋಟೋಸ್ ಇಟ್ಟಿದ್ದೀನಿ, ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೀರೆ ಕೌಂಟ್ರ್ ಆಗಿರುತ್ತೆ. ಇದೆಲ್ಲ ಸೀರೆ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ತುಂಬ ಸ್ಯಾರಿ ಕಲೆಕ್ಷನ್ಸ್ ಇರುತ್ತೆ ಆ್ಯಕ್ಚುಲಿ. ನನ್ನ ವೈಭವಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ ಶಾರ್ಟ್ಸ್ ವಿಡಿಯೋ ಹಾಕ್ತಾ ಇರ್ತೀನಿ. ಸೊ ಹಂಗೇ ಡೈಲಿ ಇನ್ಮೇಲೆ ಅಪ್ಡೇಟ್ ಬರುತ್ತೆ ಬಿಡಿ. ನಾನು ಯೂಟ್ಯೂಬಲ್ಲಿ ಏನೆಲ್ಲ ಹಾಕ್ತೀನೋ ಅದೆಲ್ಲ ಅಪ್ಡೇಟ್ ಕೊಡ್ತೀನಿ. ಇದೆಲ್ಲ ಲೆಗಿನ್ಸು ನೋಡಿ, ಎಲ್ಲೂ XL, XXL ಲೆಗಿನ್ಸು. ನನ್ನ ಹತ್ರ ಹ್ಯಾಂಕಲ್ ಲೆಗಿನ್ಸ್ ಎಲ್ಲ ಆಫರಲ್ಲಿ ಕೊಡ್ತೀನಿ ನಾನು. 1000ಗೆ 4 ಕೊಡ್ತೀನಿ. ಸೊ ಇದು ಪುಷ್ಪಾಕು, ಇದರಲ್ಲೂ ಅಷ್ಟೇ ಎಲ್ಲೂ XL, XXL ಇರುತ್ತೆ. ಸೊ ಇದು 1000ಗೆ 5 ಕೊಡ್ತೀನಿ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನೋಡಿ. ಇದೆಲ್ಲ ಅವಸ ಬ್ರ್ಯಾಂಡ್ ಟಾಪ್ಸು, ಇದೆಲ್ಲ ಸೆಟ್ಸು. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ನೀವು ಬಂದಿರೋದು ಇದೆಲ್ಲ. ನೀವು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಇದೆಲ್ಲ ಹಾಕಿದ್ದೀನಿ ನಾನು ಆಲ್ರೆಡಿ. ಪ್ರೈಸಸ್ ಕೂಡ ಅದರಲ್ಲೇ ಮೆನ್ಷನ್ ಮಾಡಿದ್ದೀನಿ. ತುಂಬ ಕಲೆಕ್ಷನ್ಸ್ ಇದೆ ನೋಡಿ. ಇದಂತೂ ತುಂಬ ಟ್ರೆಂಡಿಂಗ್ ಓಡ್ತಾ ಇರುತ್ತೆ ನಮ್ಮ ಶಾಪಲ್ಲಿ. 3 ಪೀಸ್ ಸೆಟ್ಟು ಡೈಲಿ ಯೂಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಸೊ ಇದೆಲ್ಲ ಪಾರ್ಟಿ ವೇರ್ಸು. ಇದೆಲ್ಲ ವಿಡಿಯೋದಲ್ಲಿ ಒಂದೊಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ಬಂದುಬಿಟ್ಟು ಬ್ರ್ಯಾಂಡೆಡ್ ಆಗಿರುತ್ತೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನೋಡಿ, ಇದೆಲ್ಲ ಸೆಟ್ಸು, ಅಂಬ್ರಲ್ಲ ಮತ್ತು ಇದು ಸೆಟ್ಸು. ಇದು ಸ್ಟಿಚುಡ್, ಯಾರಾದರೂ ಬೇಕು ಅಂದರೆ ಶ್ರೀ ಗಣೇಶ ಸ್ಟಿಚುಡ್ ಇದು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದೆಲ್ಲ. ಸೊ ನೈಟಿಸ್ ಕೂಡ ಇದೆ, ಮತ್ತು ಪ್ಲಾಜೋ ಇದೆ, ಪಟಿಯಾಲ ಪ್ಯಾಂಟ್ಸ್ ಇದೆ. ಎಲ್ಲ ಆಲ್ ರೌಂಡ್ ನನ್ನ ಹತ್ರ ಏನು ಬೇಕೋ ಅದೆಲ್ಲ ಸಿಗ್ತಾ ಇದೆ ನೋಡಿ. ಪೆಟಿಕೋಟ್ಸು, ಸೀರೆ ಪೆಟಿಕೋಟ್ಸು ಏನು ಬೇಕಾದರೂ ನನ್ನ ಹತ್ರ ಬುಕ್ ಮಾಡ್ಕೋಬೋದು. ಬ್ಲೌಸ್ ಸ್ಟಿಚಿಂಗು ಕೂಡ ನನ್ನ ಹತ್ರನೇ ಸಿಗುತ್ತೆ, ಇನ್ನೇನು ಬೇಕಲ್ವಾ. ಸೊ ನೋಡಿ, ಇದೆಲ್ಲ 1000ಗೆ 5 ಕೊಡ್ತೀನಿ ಸ್ಯಾರಿನ. ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಬ್ಲೌಸು ಕೂಡ ಎಲ್ಲ ಇರುತ್ತೆ. ಸೊ ಅದು ಒಂದಿಷ್ಟು ಪೀಸಸ್ಗಳಿದೆ. ಯಾವ್ದು ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ನೀವು ಆರಾಮಾಗಿ ನಾನು ಕೊರಿಯರ್ ಮಾಡಿಕೊಡ್ತೀನಿ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ, ಓಕೆನಾ? ಯಾವುದೇ ಎಕ್ಸ್ಟ್ರಾ ಶಿಪ್ಪಿಂಗ್ ಕೂಡ ಬೇಕಾಗಿಲ್ಲ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗೇ ಕೊಡ್ತೀನಿ. ಎಲ್ಲ ಮುಗಿಸ್ಕೊಂಡೆ, ಶಾಪಲ್ಲಿ ಹೋಗಿ ಕಸ ಹೊಡೆದಿದ್ದಾಯಿತು. ಒಂದಿಬ್ಬರು ಕಸ್ಟಮರ್ ಬಂದರು, ಅವ್ರಿಗೂ ಸೀರೆನ ತೋರಿಸ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಏಕೆಂದರೆ ಕಸ್ಟಮರ್ ಬಂದಂಗೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಯಾರಾದರೂ ಅಂಗಡಿ ತೋರಿಸೋರಿದ್ದಿದ್ರೆ ಅವ್ರು ವಿಡಿಯೋ ಮಾಡಿರೋರೇನೋ, ನಾನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಮತ್ತು ಈಗ ಬ್ಲೌಸ್ ಸ್ಟಿಚ್ ಮಾಡಬೇಕು. ಎಲ್ಲ ಕಟಿಂಗ್ಗಳು ರೆಡಿಯಾಗಿದೆ. ಇಲ್ಲಿ ನೋಡಿ, ಇದು ಬ್ಲೌಸ್ ಒಂದು. ಸೊ ಇನ್ನು ಇದರಲ್ಲಿ ಕೂಡ ಬ್ಯಾಗಲ್ಲಿ ಕಟಿಂಗ್ಸ್ ಎಲ್ಲ ಇದೆ. ಅಲ್ಲಿ ಅಂಗಡೀಲಿ ಕಟ್ ಮಾಡ್ಕೊಳ್ತೀನಿ, ಮತ್ತು ಇಲ್ಲಿ ತಂದು ಸ್ಟಿಚ್ ಮಾಡ್ತೀನಿ. ಇದೆಲ್ಲ ಕಟಿಂಗ್ ಮಾಡ್ಕೊಂಡಿರೋ ಬ್ಲೌಸಸ್ ಆಗಿರುತ್ತೆ. ಇವತ್ತು ಒಂದೇ ದಿನಕ್ಕೆ 5 ಬ್ಲೌಸು ನಾನು ಸ್ಟಿಚ್ ಮಾಡಬೇಕು. ಗೊತ್ತಿಲ್ಲ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ನೈಟ್ ಕೂಡ ಸ್ಟಿಚ್ ಮಾಡೋಣ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಪ್ಲಾನಿಂಗ್ ಒಂದು ಮಾಡಿಕೊಂಡ್ರೆ
ಅದು ಇನ್ನೊಂದು ಥರ ಆಗೋಗಿರುತ್ತೆ. ಬ್ಲೌಸ್ ಸ್ಟಿಚಿಂಗ್ ಕುತ್ಕೊಬಿಡ್ತೀನಿ, ಎದ್ದಾಳಲ್ಲ ನಾನು, ಆರಾಮಾಗಿ ನಾನು ಸ್ಟಿಚ್ ಮಾಡ್ಕೋಬೋದು ಅಂತ ಅಂದ್ಕೊಳ್ತೀನಿ. ಸೊ ಏನಾಗ್ಬಿಡುತ್ತೆ ಅಂತಂದರೆ, ನಾನು ಯಾವತ್ತು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನೋ ಅವತ್ತು ಖಂಡಿತ ಯಾರಾದರೂ ಕಸ್ಟಮರ್ ಬಂದಿರ್ತಾರೆ, ನಾನು ಅಂಗಡಿಲೇ ಇರಬೇಕಾಗುತ್ತೆ ಅವತ್ತು. ಸೊ ನೋಡಿ, ಇಷ್ಟು ಬ್ಲೌಸಸ್ ಇದೆ. ಇದನ್ನೆಲ್ಲ ಬೇಗ ಸ್ಟಿಚ್ ಮಾಡಿ ಕಳಿಸ್ಬೇಕು. ಇದು ಊರಿಗೆ ಕಳಿಸೋ ಬ್ಲೌಸ್ ಪೀಸಸ್ ಆಗಿರುತ್ತೆ. ನೋಡಿ ಇದು 4, ನೋಡಿ ಇದು 4, ಇದು ಒಂದಿದೆ 5 ಬ್ಲೌಸ್ ಇದು. ಸೊ ಇದೆಲ್ಲ ಬ್ಲೌಸು ಯಾರ್ದು ಅಲ್ಲ, ನನ್ನ ಸ್ವಂತ ಅಕ್ಕಂದು, ಹಾಗೆಯೇ ನನ್ನ ಅಕ್ಕನ ಸೊಸೆ ಅಂದರೆ ನನ್ನ ಸೊಸೆದೇ ಇದೆಲ್ಲ ಬ್ಲೌಸ್ ಆಗಿರುತ್ತೆ. ಇವ್ರಿಗೆಲ್ಲ ಸ್ಟಿಚ್ ಮಾಡಿ ಊರಿಗೆ ಕಳಿಸ್ಬೇಕು. ಅವರು ಕೂಡ ಬೇರೆಯವ್ರಿಗೆ ಕೊಡೋದಿಲ್ಲ, ನಾನೇ ಸ್ಟಿಚ್ ಮಾಡಬೇಕು ಅವ್ರಿಗೆ. ನೀವೇ ಸ್ಟಿಚ್ ಮಾಡಿ ಅಂತೇಳಿ ನನಗೆ ಕೊಡ್ತಾರೆ. ಸೊ ಇವಾಗ ಇವ್ರದ್ದೆಲ್ಲ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿ ಆದಮೇಲೆ ನಿಮಗೆ ಸ್ಟಿಚ್ ಮಾಡೋದು ಕೂಡ ತೋರಿಸ್ತೀನಿ. ಕೆಲವ್ರಿಗೆ ತುಂಬ ಡೌಟ್ ಇದೆ, ಇವರು ಟೈಲರ್ ಕೆಲಸನೂ ಮಾಡ್ತಾರಾ, ಯೂಟ್ಯೂಬರು ಆಗಿದ್ದಾರಾ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಮಾಡ್ತೀನಿ ನಾನು. ಸೊ ಬನ್ನಿ ಈಗ ಸ್ಟಿಚ್ ಮಾಡೋದು ಕೂಡ ತೋರಿಸ್ತೀನಿ ನಿಮಗೆ, ಓಕೆನಾ? ಫಸ್ಟು ಮಿಷನ್ನು ಸ್ಟಾರ್ಟ್ ಮಾಡಬೇಕಾದಾಗ ಮಿಷನ್ ಎಲ್ಲ ಕ್ಲೀನ್ ಮಾಡಬೇಕು. ಏಕೆಂದರೆ ಇದು ನಮಗೆ ಒಂದು ಜೀವನ ಕೊಟ್ಟಿದೆ. ನನಗೆ ಜೀವನ ಅನ್ನೋದಕ್ಕಿಂತ ಒಂದು ಗೊತ್ತಿಲ್ಲ, ಇದರಿಂದ ನನಗೆ ಒಂದು ಅಟ್ರಾಕ್ಷನ್ ಇದೆ. ಇದರದ್ದು ಸ್ಟೋರಿ ನಾನು ಡೈಲಿ ನೀವು ವ್ಲಾಗ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ದರೆ ನಾನು ಖಂಡಿತ ಹೇಳ್ತೀನಿ. ಫಸ್ಟು ನಾವು ಯಾವಾಗಲೇ ಒಂದು ಕೆಲಸನ ಮಾಡೋಕ್ಕೆ ಶುರು ಮಾಡಿದ್ರೆ ಅದನ್ನು ಒಂದು ಶ್ರದ್ಧೆಯಿಂದ ನಾವು ಕೆಲಸನ ಮಾಡಬೇಕಾಗುತ್ತೆ. ಸೊ ಇದು ನನ್ನ ಜೀವ ಅಂತಲೇ ಹೇಳ್ಬೋದು. ಇದರಿಂದ ನಾನು ಸಿಕ್ಕಾಪಟ್ಟೆ ದುಡ್ದಿದ್ದೀನಿ. ಇದನ್ನು ತೊಗೊಂಡು ನಾನು ಆಲ್ರೆಡಿ 5.5 years ಆಯಿತು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮಿಷನ್ ಇದು. ಅವಾಗೆಲ್ಲ ಕಮ್ಮಿ ಇತ್ತು, ಇವಾಗೆಲ್ಲ ಜಾಸ್ತಿ ಆಗಿದೆ ಮಿಷನ್ಗಳು. ಇದು ಜಾಕ್, ಇದು FEI ಇದು. ಸೊ ತುಂಬ ಚೆನ್ನಾಗಿದೆ ನೋಡಿ. ಫಸ್ಟ್ ಇವತ್ತು ಮೊದಲನೇದಾಗಿ ವೈಟ್ ಬ್ಲೌಸ್ನ ತೊಗೊಳ್ತಾ ಇದ್ದೀನಿ, ಹೊಲಿಯೋಣ ಅಂತ ಹೇಳ್ಬಿಟ್ಟು. ಸೊ ಯಾವಾಗಲೂ ಮಿಷನ್ನ ನಾವು ಸ್ಟಾರ್ಟ್ ಮಾಡಬೇಕಾದಾಗ ನಾವು ಇದು ಒಂಥರ ದೇವರಿದ್ದಂಗೆ, ಅದಕ್ಕೆ ನಾವು ನಮಸ್ಕಾರ ಮಾಡಿಕೊಂಡೆ ಅಷ್ಟೇ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇದು ವೈಟ್ ಬ್ಲೌಸ್ ಆಗಿರೋದ್ರಿಂದ ನಾವು ವೈಟ್ ಥ್ರೆಡ್ನೇ ಹಾಕೋಬೇಕಾಗುತ್ತೆ. ಇದೆಲ್ಲರಿಗೂ ಗೊತ್ತಿರೋದೇ ವೈಟ್ ಥ್ರೆಡ್ ಹಾಕ್ಕೊಂಡೆ ಸ್ಟಿಚ್ ಮಾಡಬೇಕು ಅಂತ. ಸೊ ಈಗ ಸ್ಟಿಚ್ಚನ್ನು ಮಾಡೋಕ್ಕೆ ನಾನು ವೈಟ್ ಥ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫಸ್ಟು ದಾರನೆಲ್ಲ ನೀಟಾಗಿ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಬಾಬಿನ್ಗೆ ಥ್ರೆಡ್ನ ಸುತ್ಕೋಬೇಕು. ಅದು ಟೈಲರ್ಗಳಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ, ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ. ನೀವು ಯಾರಾದರೂ ಟೈಲರ್ ಆಗಿದ್ದರೆ ಕಮೆಂಟ್ ಮಾಡಿ. ತುಂಬ ಜನ ನಮ್ಮ ಲೇಡೀಸು ಟೈಲರ್ ಕೆಲಸ ಕಲ್ತ್ಕೊಂಡು ಭಾಳ ಜನ ಅದರಲ್ಲೇ ಜೀವನ ಮಾಡೋದು ಕೂಡ ಇದ್ದೀರಾ. ತುಂಬ ಇದೊಂದು ಟೈಲರ್ ಅನ್ನೋದು ಒಂದು ಉದ್ಯೋಗ ಇರೋ ಥರ. ನಾನು ಒಂದು ವಿಡಿಯೋನ ಹಾಕಿದ್ದೆ ಮೊನ್ನೆ ಟೈಲರ್ ಬಗ್ಗೆ, ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರು ಅವತ್ತು. ನನಗೆ ತುಂಬಾ ಖುಷಿ ಆಯಿತು ಆ ವಿಡಿಯೋನ ನೋಡಿ, ಎಲ್ಲ ಕಮೆಂಟ್ಗಳನ್ನ ನೋಡಿ. ಹಾಗೆ ನಮ್ಮ ಟೈಲರ್ ಅಂದರೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಏಕೆ ಅಂತಂದರೆ ಟೈಲರ್ ಉದ್ಯೋಗ ಅಂದರೆ ಅಷ್ಟು ಸುಲಭದ ಮಾತೇ ಅಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದು ಬಾಡಿ ಫಿಟ್ಟಿಂಗ್ನ ಕೊಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಆದರೆ ನಾವು ಕಲ್ತಿದ್ದೀವಿ. ತುಂಬ ಎಕ್ಸ್ಪೀರಿಯೆನ್ಸಿಂದ ನಾನು ಸ್ಟಿಚ್ ಮಾಡಿದ್ದೀನಿ. ನನಗೆ 15 years ನಾನು ಟೈಲರ್ ಕೆಲಸಕ್ಕೆ ಹೋಗಿ ಸೇರಿಕೊಂಡಾಗ. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಹೇಳೋಕ್ಕಾಗಲಿಲ್ಲ ಅಂದರೂ ಮುಂದೆ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ನಮ್ಮ ಜೀವನ ಹೆಂಗೆ ಅಂದರೆ, ಇಲ್ಲಿ ಮಿಷನಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡಬೇಕು. ಅಂಗಡಿಲೇ ಮಿಷನ್ ಹಾಕ್ಕೊಳ್ಳೋಣ ಅಂತಂದರೆ ಅಲ್ಲಿ ನನಗೆ ತುಂಬ ಚಳಿ, ಇವಾಗೆಲ್ಲ ಚಳಿಗಾಲ ಹೋಗಲಿ ಅಂತೇಳಿ ಮನೇಲಿ ಇನ್ನೊಂದು ರೂಮ್ ಎಕ್ಸ್ಟ್ರಾ ಇರೋದ್ರಿಂದ ರೂಮಲ್ಲೇ ಹಾಕ್ಕೊಂಡಿದ್ದೀನಿ. ಈ ಥರ ವಿಡಿಯೋನ ನೋಡಿಕೊಂಡು ನಾನು ಮತ್ತೆ ಇದನ್ನು ಏನು ರೆಕಾರ್ಡ್ ಆಗೋದನ್ನೆಲ್ಲ ಆನ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾ ಇರೋದ್ರಿಂದ ನಮ್ಮ ಮೊಟಾರ್ದಲ್ಲಿ ಪ್ರಾಬ್ಲಮ್ಸ್ ಅಂತ ಏನೂ ಇಲ್ಲ. ಈಗ ಸ್ಟಿಚ್ ಮಾಡ್ಕೊಳ್ತೀನಿ. ಫಸ್ಟು ನಾವು ದಾರನ ಸುತ್ಕೋಬೇಕು. ಈ ರೀತಿ ಮಿಷನ್ನ ಆನ್ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೋಬೇಕು ಫಸ್ಟು. ಸೊ ಇದನ್ನು ಆನ್ ಮಾಡಬೇಕು. ಈ ರೀತಿ ದಾರನ ಸುತ್ಕೊಳ್ಳೋದು. ಇದೇನಾದರೂ ಸೌಂಡ್ ಆದರೆ ಯೂಟ್ಯೂಬ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಇದನ್ನು ದಾರ ಸುತ್ಕೊಂಡಿದ್ದಾದಮೇಲೆ ಈ ರೀತಿ ಬಾಬಿನ್ ಇರುತ್ತೆ ನೋಡಿ. ಈ ರೀತಿ ಒಂದು ಎಕ್ಸ್ಟ್ರಾ ಬಾಬಿನ್ ಯಾವಾಗ ಇಟ್ಕೊಂಡಿರ್ತೀನಿ. ಸೊ ಇದಕ್ಕೆ ನಾವು ಮ್ಯಾಚಿಂಗ್ ಥ್ರೆಡ್ನ ಹಾಕ್ಕೊಂಡು ಈ ರೀತಿ ಬಾಬಿನ್ ಒಳಗಡೆ ಹಾಕಿ ಈ ರೀತಿ ನಾವು ಇದು ಮಾಡಿಕೊಂಡು ಕೆಳಗಡೆ ಹಾಕ್ಕೋಬೇಕು. ಈ ಮಿಷನ್ನು ಪವರ್ ಮಿಷನ್ಗಳಲ್ಲಿ ತುಂಬ ಹುಷಾರಾಗಿ ಕೆಲಸ ಮಾಡಬೇಕು ನಾವು. ಇದೆಲ್ಲ ಪವರ್ ಮಿಷನ್ ಆಗಿರುತ್ತೆ. ಸೊ ಯಾಕೆ ಅಂತಂದರೆ ಲೆಗ್ ಮಿಷನ್ಸ್ ಕಾಲಲ್ಲಿ ನಾವು ತುಳಿತಾ ಇರ್ತೀವಿ. ಇದಂದರೆ ಪವರ್ ಮಿಷನ್, ಇದು ಕರೆಂಟ್ ಮಿಷನ್. ಇದು ಆ್ಯಕ್ಚುಲಿ ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು. ಏನಾದರೂ ಒಂಚೂರು ನಾವು ಕೈ ಏನಾದರೂ ಆ ಕಡೆ ಈ ಕಡೆ ಮಾಡಿದ್ವಿ ಅಂತಂದರೆ ಖಂಡಿತ ನೀಡ್ಲು ಬಂದು ಕೈಗೆ ತಗಲಿಬಿಡುತ್ತೆ. ಇದು ವೈಟ್ ಬ್ಲೌಸು. ಇವಾಗಂತೂ ತುಂಬ ಟ್ರೆಂಡಿಂಗ್. ಈ ಬ್ಲೌಸ್ಗಳಂತೂ ನಾನು ಎಷ್ಟೊಂದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ನಮ್ಮ ಶಾಪಲ್ಲಿ ಕೂಡ ಈ ಥರ ಬ್ಲೌಸಸ್ಗಳು ಇದ್ದಾವೆ. ಆ್ಯಕ್ಚುಲಿ ಬರೀ 150 ಮಾರ್ತೀನಿ. ಕೆಲವಾರು ಬ್ಲೌಸಸ್ಗಳಂತೂ ಈ ಥರ ಬ್ಲೌಸಸ್ನ ನಾನು ಆಫರ್ ಕೂಡ ಹಾಕಿದ್ದೆ, ಫ್ರೀಯಾಗಿ ಕೊಟ್ಟಿದ್ದೀನಿ ಎಷ್ಟೋ ಜನ ಕಸ್ಟಮರ್ಗಳಿಗೆ. ನೀಟಾಗೆಲ್ಲ ಹೊಲ್ಕೊಳ್ಳೋದು ಅಷ್ಟೇ. ಇದು ಬ್ಲೌಸ್ ಆಗಿರೋದ್ರಿಂದ ಹೊಲ್ಕೊಳ್ತಾ ಇದ್ದೀನಿ ನಾನು ಕೂಡ. ಸೊ ಇದನ್ನು ಬೆಲ್ಟ್ ಪಟ್ಟಿ ನಾನು ಫಸ್ಟು ರೆಡಿ ಮಾಡ್ಕೊಳ್ತೀನಿ. ಇದು ಬ್ಲೌಸ್ನ ರೆಡಿ ಮಾಡಿ ಆದಮೇಲೆ ನಿಮಗೆ
ಸೊ ನಾನು ತೋರಿಸ್ತೀನಿ ಯಾವ ಥರ ಬಂತು ಅಂತ. ಯಾಕೆಂದರೆ ನಿಮಗೂ ಕೂಡ ಬೋರ್ ಆಗುತ್ತೆ, ಲಾಂಗ್ ವಿಡಿಯೋ ಆಗಿಬಿಡುತ್ತೆ ನಾನೆಲ್ಲ ವಿಡಿಯೋ ಮಾಡಿಕೊಂಡು ತೋರಿಸಿದ್ರೆ. ಹಾಗಾಗಿ ನಾನು ಬ್ಲೌಸ್ ಎಲ್ಲ ರೆಡಿ ಮಾಡ್ತೀನಿ, ಯಾಕೆಂದರೆ ನಾನು ಹೊಲಿತಾ ಇದ್ದೀನಿ ಅನ್ನೋದು ಗೊತ್ತಾಗಲಿ ಅಂತ. ಕೆಲವರು ಏನು ಅಂದ್ಕೊಬಿಟ್ಟಿದ್ದಾರೆ ಅಂದರೆ, ಮೊನ್ನೆ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿದಾಗ ನನ್ನ ಕೇಳಿದರು, ನೀವು ಟೈಲರ್ ಕೆಲಸ ಮಾಡ್ತಿದ್ದೀರಾ ಅಂತ. ಅಂದರೆ ಅವ್ರಿಗೆ ಗೊತ್ತಿಲ್ಲ ನಾನು ಟೈಲರು ಅಂತ. ಇಲ್ಲಿ ಗೊತ್ತಿರೋರಿಗೆಲ್ಲ ಗೊತ್ತು ನಾನು ಟೈಲರ್ ಅಂತ, ನಮ್ಮ ಸುತ್ತಮುತ್ತ ಮನೆಯವ್ರಿಗೆ. ಸೊ ಕೆಲವ್ರಿಗೆಲ್ಲ ಗೊತ್ತು, ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಅವ್ರಿಗೆ ಒಂದು ಐಡಿಯಾ ಬರಲಿ ಅಂತ ನಾನು ಅಷ್ಟೇ, ಇನ್ನೇನು ಇಲ್ಲ. ಸೊ ಬ್ಲೌಸ್ ಸ್ಟಿಚಿಂಗ್ ಇದ್ದರೆ ಇಲ್ಲಿ ಯಾರಾದರೂ ತುಮಕೂರಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತ ತಂದು ಕೊಡ್ಬೋದು. ಬೋಟಿ ಫಿನಿಶಿಂಗಲ್ಲೇ ನಾನು ಸ್ಟಿಚ್ ಮಾಡಿಕೊಡ್ತೀನಿ. ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ನನಗೆ ಮಿನಿಮಮ್ ಅಂದರೆ ಈಗ 15 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಬೆಂಗಳೂರಿಗೆ ಹೋದಾಗ ಬರೀ ನಾನು 15 ವರ್ಷ 14 ವರ್ಷ ಹುಡುಗಿ, ನಾನು ಅವಾಗಲಿಂದ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಮಿಷನ್ನ ಕಲ್ತಿದ್ದೀವಿ. ಹಾಗಾಗಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ಯಾವುದೇ ಡೌಟ್ ಬೇಡ. ಒಂದನ್ನ ಫಸ್ಟು ಸ್ಟಿಚ್ ಮಾಡಿಸ್ಕೊಳ್ಳಿ, ಆಮೇಲೆ ನೀವು ಆರಾಮಾಗಿ ಧಾರಾಳವಾಗಿ ಸ್ಟಿಚ್ ಮಾಡಿಸ್ಕೋಬೋದು. ನೋಡಿ ಇಲ್ಲೇ ಓರ್ಲಕ್ನ ಇಟ್ಕೊಂಡಿದ್ದೀನಿ ನಾನು. ಓರ್ಲಕ್ ಮಾಡಿಲ್ಲ ಅಂದರೆ ಫಿನಿಶಿಂಗ್ ಇರೋದಿಲ್ಲ ಬ್ಲೌಸು, ಅದಕ್ಕೋಸ್ಕರ ಓರ್ಲಕ್ ಇಲ್ಲೇ ಮಾಡ್ತೀನಿ, ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಜಿಗ್ಜಾಗು ಪಾಲ್ ಮಾತ್ರ ಬೇರೆಯವ್ರಿಗೆ ಕೊಟ್ಟು ಹಾಕಿಸ್ತೀನಿ, ಏಕೆಂದರೆ ಇಷ್ಟು ಕೆಲಸ ಮಾಡ್ತಾ ಇದ್ದೀನಲ್ವ, ಅದನ್ನೊಂದು ಮಾಡೋಕ್ಕಾಗ್ತಾಯಿಲ್ಲ ನನಗೆ, ಹಾಗಾಗಿ ಕೊಟ್ಟಿದ್ದೀನಿ ಅಷ್ಟೇನೆ. ಸೊ ಅವರು ತಂದು ಕೊಡ್ತಾರೆ. ಮತ್ತು ಕಾಜಾಗುಂಡಿ ಕೂಡ ನಾನು ಅವ್ರಿಗೆ ಕೊಟ್ಬಿಟ್ಟು ಮಾಡಿಸ್ತೀನಿ ಅಷ್ಟೇನೆ. ಸೊ ಇನ್ನು ಈ ಬ್ಲೌಸ್ ಕೂಡ ರೆಡಿಯಾಗಿದ್ದು ಆಯಿತು. ಇದು 1 ಗಂಟೆಗೆ ಬ್ಲೌಸ್ ಸ್ಟಿಚ್ ಮಾಡಿ ಆಯಿತು. 1 ಕಾಲಲ್ಲಿ ತೊಗೊಂಡೆ ನಾನು, 2 ಕಾಲಿಗ ರೆಡಿಯಾಗೋಯ್ತು. ಒಂದು ಬ್ಲೌಸು 1 ಅವರ್ಗೆ ಹೊಲಿತೀನಿ. ಅಂದರೆ ಬಟ್ಟೆ ತೊಗೊಳಕ್ಕೆ ಯಾರೂ ಬಂದಿಲ್ಲ ಶಾಪ್ಗೆ, ಎದ್ದು ಓಡಾಡಿಲ್ಲ ಅಂತಂದರೆ 1 ಅವರ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಹಾಕ್ತೀನಿ. ಡಿಸೈನ್ ಇದ್ದರೆ 1.5 ಅವರ್ ತೊಗೊಳ್ತೀನಿ. ಸೊ ಇದು ನಾರ್ಮಲ್ ಬ್ಲೌಸ್ ಅಷ್ಟೇ, ಪೈಪಿಂಗ್ ಇಟ್ಟಿರೋದು ಅಷ್ಟೇ. ಇದನ್ನ ಪೈಪಿಂಗ್ ಇಟ್ಬಿಟ್ಟು ನಾನು ಸೊ ಇದನ್ನು ನಾರ್ಮಲ್ ಬ್ಲೌಸಾಗಿ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಈ ವಿಡಿಯೋದಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಏನಾಯಿತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ನಾಳೆ ಮತ್ತೆ ಹಾಕ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದು ಶನಿವಾರ ನೈಟಿಂದ ಒಂದು ಸ್ವಲ್ಪ ಹಾಕಿದ್ದೀನಿ, ಹಾಗೆಯೇ ಭಾನುವಾರ ಬೆಳಗ್ಗೆಯಿಂದ ಇದು 3 ಗಂಟೆವರೆಗೂ ವ್ಲಾಗ್ ಆಗಿರುತ್ತೆ ಅಷ್ಟೇನೆ. ಇನ್ನು ಮತ್ತೆ 5 ಬ್ಲೌಸ್ ಹೊಲಿತೀನಿ ಅಂತ ನಾನು ವಿಡಿಯೋದಲ್ಲಿ ಅದು ನಾಳೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತೀನಿ, ನೋಡ್ತಾ ಹೋಗಿ. ಹಂಗೇನೆ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇವತ್ತು. ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆಯೇ ಲೆಂತಿ ಆಯಿತು ಅಂತ ಅನಿಸುತ್ತೆ. ಸೊ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ಬ್ಲೌಸ್ ಕೂಡ ಈಗ ತೊಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು.